ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ವಾಯ್ಸ್ ಆಫ್ ಕನ್ನಡ. ಅಂಬೇಡ್ಕರ್ ಇದು ಬರೀ ಹೆಸರಲ್ಲ, ಇದೊಂದು ಶಕ್ತಿ, ಇದೊಂದು ಸ್ಫೂರ್ತಿ, ಬಡವರ ಬದುಕಲ್ಲಿ ಒಂದು ಕಾಂತಿ. ಎಲ್ಲೇ ನೋಡಿದರೂ ಅಮಿತ್ ಶಾ ಅವ್ರು ರಾಜೀನಾಮೆ ಮಾಡಬೇಕು, ಅಮಿತ್ ಶಾ ಅವ್ರು ಕ್ಷಮೆ ಕೇಳಬೇಕು ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಏನಕ್ಕೆ ಪ್ರತಿಭಟನೆ? ಅಮಿತ್ ಶಾ ಅವ್ರು ಮಾಡಿರೋ ತಪ್ಪೇನು? ಇದೆಲ್ಲ ತಿಳ್ಕೋಬೇಕಂದ್ರೆ ಇದೇ ತಿಂಗಳು ಡಿಸೆಂಬರ್ 17 ಪಾರ್ಲಿಮೆಂಟಲ್ಲಿ ನಡೆದಿರುವ ಅಮಿತ್ ಶಾ ಅವ್ರ ಭಾಷಣ ಒಂದ್ಸಲ ಕೇಳೋಣ. अंबेडकर 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 इतना नाम अगर भगवान का लेते तो 7 जन्मों तक स्वर्ग मिल जाता. अच्छी बात है. ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಎಂಪಿಗಳಿಗೂ ಪ್ರಿವಿಲೇಜ್ ನೋಟಿಸ್ ಅಂತ ಒಂದು ಆಪ್ಷನ್ ಕೊಡ್ತಾರೆ. ಸೊ ಇದರಿಂದ ಲೋಕಸಭೆಯಲ್ಲಿರುವ ಎಂಪಿಗಳು ಸ್ವತಂತ್ರವಾಗಿ ಯಾವುದೇ ಸಂಘಟನೆ ಬಗ್ಗೆ ಆಗಲಿ, ವಿಚಾರನ ಬಗ್ಗೆ ಆಗಲಿ ಮಾತಾಡ್ಬೋದು ಮತ್ತು ನಿರ್ಧಾರನೂ ತಗೋಬೋದು. ಈ ಬೇಸಿಕ್ ಮೇಲೆ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ ಮಾತಾಡ್ತಾರೆ. ಗ್ಲೋಬಲ್ ಜರ್ನಿ ಆಫ್ 75th ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ 75 ವರ್ಷದ ಸಂವಿಧಾನ ಅದ್ಭುತ ಪಯಣ ಅನ್ನೋ ಟಾಪಿಕ್ ಬಗ್ಗೆ ಅಮಿತ್ ಶಾ ಅವರು ಮಾತಾಡ್ತಾರೆ. ಇಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದರೆ, ಸಂವಿಧಾನ ಅಂದರೆ ಮೊದಲು ನೆನಪಾಗೋದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ, ಅಂಬೇಡ್ಕರ್ ಅನ್ನೋ ಹೆಸರು ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಅದಕ್ಕಿಂತ ದೇವರ ಹೆಸರು ನೆನೆಸ್ಕೊಂಡ್ರೆ ಪುಣ್ಯ ಏನಾದರೂ ಬರುತ್ತೆ ಅನ್ನೋ ರೀತಿಯಲ್ಲಿ ಒಂದು ಮಾತಾಡ್ತಾರೆ. ಈ ಮಾತಿಗೆಲ್ಲದ ಅಪೋಸಿಷನ್ ಪಾರ್ಟಿಯವರು ಲೋಕಸಭೆಯಲ್ಲೇ ಪ್ರತಿಭಟನೆ ಮಾಡ್ತಾರೆ. ಬರೀ ಲೋಕಸಭೆಯಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶ ಪೂರ್ತಿ ಪ್ರಜಾ ಸಂಘಗಳು, ರಾಜಕೀಯ ಪಾರ್ಟಿಗಳು ಎಲ್ಲ ಕೂಡ ಅಮಿತ್ ಶಾ ಅವ್ರ ಮೇಲೆ ಪ್ರತಿಭಟನೆ ಮಾಡ್ತವೆ. ಅಮಿತ್ ಶಾ ಅವರು ಹೇಳಿರೋ ಈ ಮಾತಿನ ಉದ್ದೇಶ ಬೇರೆ ಏನಾದರೂ ಆಗಿರ್ಬೋದು, ಆದರೆ ಅಂಬೇಡ್ಕರ್ ಈ ದೇಶದ ಎಷ್ಟೋ ಜನಕ್ಕೆ ದೇವರಿಗಿಂತ ಹೆಚ್ಚು. ಅಮಿತ್ ಶಾ ಅವರು ಹೇಳಿದ ಮಾತಲ್ಲಿ ಕೂಡ ಒಂದು ನಿಜ ಇದೆ. ಏನಂತೀರಾ? ಎಷ್ಟೋ ಜನ ಅಂಬೇಡ್ಕರ್ ಅವ್ರ ಹೆಸರು ಹೇಳ್ಕೊಂಡು ಸಂಘಗಳು ಮಾಡಿಕೊಂಡು ಆ ಸಂಘದ ಹಿಂದೆ ಡೀಲಿಂಗ್ಸು, ಸೆಟ್ಲ್ಮೆಂಟ್ಸು ಅಂತ ದಂಧೆಗಳು ನಡೆಸ್ತಿದ್ದಾರೆ. ಅಂಥವ್ರಿಗೆ ಈ ಮಾತು ವರ್ತನೆ ಆಗುತ್ತೆ. ಸೊ ಅಮಿತ್ ಶಾ ಅವರು ಹೇಳಿರೋ ಈ ಮಾತು ಉದ್ದೇಶ ಕರೆಕ್ಟ್ ಆಗಿರ್ಬೋದು, ಆದರೆ ಹೇಳಿರೋ ರೀತಿ ತಪ್ಪಾಗಿದೆ. ಈಗ ನಡೀತಿರುವಂಥ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಇಂಡಿಯನ್ ಲಾ ಆ್ಯಂಡ್ ಆರ್ಡರ್ ಆಗಿರ್ಬೋದು, ಎಕಾನಮಿ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲ ಡಿಪೆಂಡ್ ಆಗಿರೋದೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮೇಲೆ. ಇಡೀ ಪ್ರಪಂಚದಲ್ಲೇ ಇಂಡಿಯಾ ದಿ ಬೆಸ್ಟ್ ಡೆಮೋಕ್ರಸಿ ಕಂಟ್ರಿ ಆಗಿದೆ ಅಂದರೆ ಅದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ. ಅಮಿತ್ ಶಾ ಅವರೇ, ಈಗ ನೀವು ಲೋಕಸಭೆಯಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀರಾ, ಇದು ಕಾರಣ ಕೂಡ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅನ್ನೋ ಒಂದು ಕಾನ್ಸೆಪ್ಟು. ಈ ಕಾನ್ಸೆಪ್ಟ್ನ ಸೃಷ್ಟಿಕರ್ತ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರೇ. ಅಂಬೇಡ್ಕರ್ ಅವರಾಗಿರ್ಬೋದು, ಅವ್ರು ಬರೆದಿರುವಂಥ ಸಂವಿಧಾನ ಆಗಿರ್ಬೋದು, ಯಾವುದೋ ಒಂದು ಜಾತಿಗೋಸ್ಕರನೋ ಇಲ್ಲ ಧರ್ಮಕ್ಕೋಸ್ಕರನೋ ಬರೆದಿದ್ದಲ್ಲ, ಇಂಡಿಯಾದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬ ಭಾರತೀಯರಿಗೋಸ್ಕರನೂ ಬರೆದಿರುವಂಥದ್ದು. ಅದೆಷ್ಟೋ ಜನ ಭಾರತೀಯರಿಗೆ ಅಂಬೇಡ್ಕರ್ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ಅಂಬೇಡ್ಕರೇ ದೇವರು, ಅಂಬೇಡ್ಕರೇ ದೇವ್ರ ಅನ್ಕೊಂಡು ಪೂಜೆ ಮಾಡ್ತವ್ರೆ. ಅಂಥವ್ರಿಗೆ ಅಮಿತ್ ಶಾ ಅವರು ಆಡಿದಂಥ ಈ ಮಾತುಗಳು ತುಂಬ ಜನರ ಹೃದಯದಲ್ಲಿ ಒಂದು ನೋವನ್ನು ಉಂಟಾಕಿದೆ. ಒಂದು MP ಸ್ಥಾನದಲ್ಲಿರುವ ನೀವು ಲೋಕಸಭೆಯಲ್ಲಿ ಈ ರೀತಿ ಮಾತಾಡ್ತಿದ್ರಂದ್ರೆ ಇದನ್ನ ಅಜ್ಞಾನ ಅನ್ಕೋಬೋದಾ, ಇಲ್ಲ ಬೇರೆ ಏನೋ ಉದ್ದೇಶ ಅನ್ಕೋಬೋದಾ? ನಮ್ಮ ದೇಶ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡ ಅಮಿತ್ ಶಾ ಅವರು ಮಾತಾಡಿರೋಲ್ಲಿ ತಪ್ಪಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಮಾಡಲಾಗಿತ್ತು. ಇದ್ಯಾಕೋ ಒಳ್ಳೆ ಸಂದೇಶ ಅಲ್ಲ ಅನ್ನೋದು ತುಂಬಾ ಜನರ ಅನಿಸಿಕೆ. ಏನಾದರೂ ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿರೋ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡಿರೋದು ಎಷ್ಟುವರೆಗೂ ಕರೆಕ್ಟೋ ನೀವೇ ಕಮೆಂಟ್ ಮಾಡಿ. ಈ ವಿಡಿಯೋನ ಎಷ್ಟುವರೆಗೂ ನೋಡಿದ್ರೆ ಅಂದರೆ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.